ಈ ಸಂಸ್ಥೆ ಇವತ್ತು ಪದವಿ ಕೋರ್ಸನ್ನು ಕೂಡ ಪ್ರಾರಂಭ ಮಾಡಿರುವಂತಹದ್ದು, ಕಾಲೇಜನ್ನು ಪ್ರಾರಂಭಿಸ್ತಾ ಇರುವಂತಹದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಕೇವಲ ಇವಾಗ ಏನೆಲ್ಲ ಕೋರ್ಸ್ಗಳಿದ್ದಾವೆ ಅಂತ ಹೇಳಿಕೊಂಡು ಕೆಜಿಯಿಂದ PG ತನಕವೂ ಇದೆ. ಸುಮಾರು 3,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಆಶ್ಚರ್ಯ ಆಯಿತು. ಕೃಷ್ಣಾಂಜಲಿ ಹೆಸರಿಟ್ಟದ್ದು ಸಾರ್ಥಕವಾಯಿತು. ಹೊರೆಯಿಂದ ನೋಡಿದಾಗ ಒಂದು ಕಟ್ಟಡ ಕಾಣುತ್ತೆ, ಒಳಗೆ ಇಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿಕೊಂಡು ಬಂದ್ಮೇಲೆ ಇಷ್ಟು ವಿಭಾಗಗಳಿದ್ದಾರೆ ಅಂತ ಹೇಳಿಕೊಂಡು ಬಂದ್ಮೇಲೆ ತಿಳಿಯುತ್ತೆ. ಇನ್ಯಾವುದು ಇಲ್ಲಿ ಬಾಕಿ ಉಳಿದಿಲ್ಲ. ಕೃಷ್ಣ ತಾಯಿಯ ಮಡಿಲಲ್ಲಿದ್ದವ, ಹಾಲು ಕುಡಿತಾ ಇದ್ದವ, ಒಮ್ಮೆ ತನ್ನ ಬಾಯಿ ತೆರೆದಂತೆ. ಬಾಯಿ ತೆರೆದ್ರೆ ಅದು ಸಾಮಾನ್ಯ ಬಾಯಿ ಆಗಿರಲಿಲ್ಲ, ಅದು ಬೊಂಬಾಯಿ ಆಗಿತ್ತು. ಒಳಗೆ ಜಗತ್ತನ್ನೇ ನೋಡುವ ಬಾಯಿ, ಪುಟ್ಟ ಬಾಯಿಯೊಳಗೆ, ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಂತೆ ಯಶೋಧಾದೇವಿ. ಅದರಂತೆ ಇಲ್ಲಿ ಹೊರಬರುವುದು ಇಷ್ಟೆಲ್ಲ, ಒಳಗನ್ನು ನೋಡಿದರೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ. 3,000 ಮಂದಿ ವಿದ್ಯಾರ್ಥಿನಿಯರಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಆಶ್ಚರ್ಯ ಆಗಿದೆ. ಇವರಿಂದಲೇ ಹೇಳ್ತಾಯಿದ್ದೇವೆ, ಕೃಷ್ಣ ಅನ್ನೋದರ ಮೇಲೆ ಬಹುಮೂಲವಾಗಿ ಹೇಳಿಕೊಂಡು ನಮ್ಮ ಉತ್ಪಾದಕರ ಮೇಲೆ ಕೃಷ್ಣನ ಹೀಗೆ ಇದೆ. ಉತ್ಪಾದಕರ ಜೊತೆಯೂ ಅರ್ಜುನ ಹಾಗೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಧನುಧರ ತತ್ರ ಶ್ರೀ ವಿಜಯ ಭೂತಿ. ಪುರಾಣಿ ಮತ್ತೆ ಮಾತು, ಭಗವದ್ಗೀತೆ ಮಾತು. ಅರ್ಜುನನ ಪ್ರಯತ್ನಕ್ಕೆ ಕೃಷ್ಣನ ಅನುಗ್ರಹ ಇಟ್ಟೊಂದು ಅಂದರೆ ಎಲ್ಲ ಬಗೆಯ ವಿಜಯ. ಹಾಗೆ ನಮ್ಮ ಋಗ್ವೇದವರು ಭಗವರು ಅರ್ಜುನನಂತೆ ತಮ್ಮ ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಒಂದು ಕೃಷ್ಣ ಸ್ಥಾಪನೆ ಮಾಡಿದ್ದಾರೆ. ಕೃಷ್ಣ ಅನುಗ್ರಹ ಕೂಡ ಇರುವುದರಿಂದ ಹಿಂದೆ ನಿತ್ಯ ನಿರಂತರ ಇದೆ. ಈ ರೀತಿಯಿಂದ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಮತ್ತಷ್ಟು ಬೆಳೆಯಲಿ, ಪರಿಸರದ ಎಲ್ಲರಿಗೂ ಕೂಡ ಉತ್ತಮವಾದ ಶಿಕ್ಷಣ ನೀಡುವಂತಹ ದೊಡ್ಡ ಸಂಸ್ಥೆ ಬೆಳೆಯಲಿ ಅಂತ ಆಶಿಸಿ ಇಲ್ಲಿ ದಿಗ್ವಿಜಯ ಕಾಲೇಜು ಪ್ರಾರಂಭ ಆಗ್ತಾ ಇದೆ. ಅದು ಯಶಸ್ವಿಯಾಗಿ ಮುನ್ನಡೆಯಲಿ. ಇಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ ಎಲ್ಲ ಸಂಸ್ಥೆಗಳು ಕೂಡ ಕೃಷ್ಣಾನುಗ್ರಹದ ರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸಿ ಮಾತ್ರ ಮುಂತಾಗಿ ಹೋಗ್ತಾ ಇದ್ದೇವೆ. ಎಲ್ಲರಿಗೂ ಹೋಗ್ತಾ ಇದೆ, ಎಲ್ಲರಿಗೂ ಹೋಗ್ತಾ ಇದೆ.